ಯಾವ ತಿರುಗುತ್ತಂತಲೂ ಸಹ ನಾವು ಯೋಚನೆಯನ್ನು ಮಾಡಲಿಕ್ಕಿಲ್ಲ. ಮುಂದಿನ ದಿನಗಳಲ್ಲಿ ನಾವೂ ಸಹ ಇದೇ ರೀತಿಯಾದಂತಹ ಕೃತ್ಯಗಳನ್ನು ಮಾಡಿದ್ದೇ ಆದರೆ ಯಾವ ಇವತ್ತು ಏನೇನು ಮಾತಾಡ್ತಾ ಇದ್ದಾರೆ ಇವರೆಲ್ಲರೂ ಸಹ ನನ್ನ ಬ್ರದರ್ಸ್ ಅಂತ ಹೇಳಿದಂಥ ವ್ಯಕ್ತಿಗಳು ಇವತ್ತು ಮಾತಾಡ್ತಾ ಇಲ್ಲ. ನನ್ನ ಬಾಂಧವರು ಕಣ್ಣು ಕುಂಕುಮ ಅಂತ ಹೇಳಿದ್ರೆ ಭಯ ಆಗುತ್ತೆ ಅಂತಕ್ಕಂಥ ವ್ಯಕ್ತಿಗಳು ಇವತ್ತು ಮಾತಾಡ್ತಾ ಇಲ್ಲ. ಅಂತಹ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಹಾಗಾಗಿ ನಾವೆಲ್ಲರೂ ಸಹ ಇವತ್ತು ಸಂಕಲ್ಪವನ್ನು ಮಾಡಬೇಕಾಗಿದೆ. ಪ್ರತಿ ಗ್ರಾಮಗಳಲ್ಲಿ ಇವತ್ತು ಗಣಪತಿಯನ್ನು ಇಡ್ತೀವಿ. ಪ್ರತಿ ಕೇರಿಗಳಲ್ಲೂ ಪ್ರತಿ ಗಲ್ಲಿಗಳಲ್ಲೂ ಸಹ ಗಣಪತಿಯನ್ನು ಕೂರಿಸಿ ಈ ದೇಶವನ್ನು ಹಿಂದೂ ರಾಷ್ಟ್ರವನ್ನಾಗಿ ಘೋಷಣೆ ಮಾಡುವಂತಹ ಒಂದು ನಿಟ್ಟಿನಲ್ಲಿ ಈ ದೇಶ ಉಳಿಬೇಕು ಅಂತ ಹೇಳಿದ್ರೆ ಹಿಂದುತ್ವದ ದೃಷ್ಟಿಯಿಂದ ಮಾತ್ರ. ಈ ದೇಶ ಹಿಂದುತ್ವ ಅಂತಕ್ಕಂಥ ಸಿದ್ಧಾಂತ ಈ ದೇಶದಲ್ಲಿ ಇಲ್ಲ ಅಂತ ಹೇಳಿದ್ರೆ ಇದು ಭಾರತವಾಗಿ ಉಳಿಯಲ್ಲ. PFI ಬ್ಯಾನ್ ಆಗಿದೆ, ಆದರೆ PFIನ ಮುಖಗಳು ಇನ್ನೂ ಸಹ ಬದುಕಿದ್ದಾರೆ. ಅವರನ್ನ ಯಾವ ರೀತಿ ಕೇಸುಗಳನ್ನು ಹಾಕಿಸಿ ಒಳಗೆ ಬಿಟ್ಟು ಬಿರಿಯಾನಿಯನ್ನು ಕೊಟ್ಟು ಮತ್ತೆ ಬಿಡುಗಡೆಯಾಗಿ ಬಂದು ನಂತರವೂ ಅದೇ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರನ್ನ ಯಾವ ರೀತಿ ಮಾಡಬೇಕು ಅಂತ ಹೇಳಿದ್ರೆ ಅವರನ್ನು ಅದೇ ಜಾಗದಲ್ಲಿ ಗುಂಡಿಕ್ಕಿಂತ ಇರಬೇಕು. ಅವಾಗ ಮಾತ್ರ ಈ ದೇಶಕ್ಕೆ ಮುಕ್ತಿ, ಆಗ ಮಾತ್ರ ಹಿಂದೂ ಸಮಾಜ ಶಾಂತಿಯುತವಾಗಿ ಬದುಕಲಿಕ್ಕೆ ಸಾಧ್ಯ. ಹಾಗಾಗಿ ನಾವೆಲ್ಲರೂ ಸಹ ಇವತ್ತು ಸಾಂಕೇತಿಕವಾದಂಥ ಪ್ರತಿಭಟನೆಯನ್ನು ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಇದೇ ಏನಾದರೂ ಮುಂದುವರಿದರೆ ಹಿಂದೂ ಸಮಾಜ ಯಾವ ಕಾರಣಕ್ಕೂ ಸಹ ಯಾವುದೇ ಪರಿಸ್ಥಿತಿಗೂ ಸಹ ಇಳಿಲಿಕ್ಕೆ ಸಿದ್ಧ ಅಂತಕ್ಕಂಥ ಮಾತನ್ನು ಹೇಳ್ತಾ, ಯಾರು ಆ ಜಿಹಾದಿಗಳಿದ್ದಾರೋ ಅವರಿಗೆ ಶಿಕ್ಷೆಯನ್ನು ಹಾಕಬೇಕು, ಅವರಿಗೆ ಗುಂಡಿಕ್ಕಿ ಹತ್ಯೆಯನ್ನು ಮಾಡಬೇಕು ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮವನ್ನು ಇಡ್ತೇನೆ. बोलो भारत माता की, सनातन हिंदू धर्म की।